ಈಗ ನೋಡಿ, ಫೈಂಡ್ ದ ಕಾಂಪ್ಲೆಕ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ e power minus a square x square comma a greater than 0, hence deduce that e power minus x square by 2 is self reciprocal in respect of the complex Fourier transform. ಫಸ್ಟ್ ನೀವೇನು ಮಾಡಿ, ಕಾಂಪ್ಲೆಕ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಇದು ಮಾಡ್ಕೊಳ್ಳಿ ಫಸ್ಟು. ಅರ್ಥ ಆಯ್ತಲ್ವಾ? ಹೇಳಿ ಹೆಂಗೆ ಮಾಡ್ತೀರಾ? ಫಸ್ಟು ಫಾರ್ಮುಲಾ ಹೇಳಿ. ಫಾರ್ಮುಲಾ ಹೇಳಿ. ಎಫ್ ಆಫ್ ಯು ಅಂದ್ರೇನು? ಎಕ್ಸ್ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಈ ಫಾರ್ಮುಲಾ ಯೂಸ್ ಮಾಡಬೇಕು. ಈಗ ಹೇಳಿ ಹೆಂಗೆ ಮಾಡ್ತೀರಾ ಪ್ರಾಬ್ಲಮು? ಎಫ್ ಆಫ್ ಯು ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಅಂದ್ರೇನು? ಇ ಪವರ್ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್, ಆಮೇಲೆ ಇ ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಇಲ್ಲಿ ಎಫ್ ಆಫ್ ಯು ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಹೇಳಿ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ. ಇಲ್ಲಿ ಬೇಸ್ ಸೇಮ್ ಇದ್ದರೆ ಪವರ್, ಈಗ ಇ ಪವರ್ ಎಮ್ ಇಂಟು ಇ ಪವರ್ ಎನ್ ಏನು? ಎಮ್ ಪ್ಲಸ್ ಎನ್. ಹೇಳಿ ಏನಾಗುತ್ತೆ? ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಐ ಯು ಎಕ್ಸ್. ಕರೆಕ್ಟ್ ಅಲ್ವಾ? ಗೊತ್ತಾಗ್ತಿದೆಯಲ್ವಾ? ಈಗ ನೀವೇನು ಮಾಡಬೇಕಂದ್ರೆ ಇಲ್ಲಿ ಮೈನಸ್ ಇನ್ಫಿನಿಟಿ ಟು ಡಿ ಎಕ್ಸ್ ಹಂಗೆ ಇರಲಿ. ಗೊತ್ತಾಯ್ತಲ್ವಾ? ಇದು ಇಲ್ಲಿ ಎ ಸ್ಕ್ವೇರ್ನ ಫಸ್ಟ್ ತರಿಸ್ಕೊಳ್ಳಿ. ಏನು ತರಿಸ್ಕೋತೀರಾ? ಎ ಸ್ಕ್ವೇರ್ನ. ಹೇಳಿ ಇ ಪವರ್ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಹಂಗೆ ಇರಲಿ, ಸರಿನಾ? ಇಲ್ಲಿ ಮೈನಸ್ ಎ ಸ್ಕ್ವೇರ್ ತರಿಸ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಉಳಿಯೋದೇನು? ಇಲ್ಲಿರೋದೇನು? ಐ ಯು ಎಕ್ಸ್ ಬೈ. ಈಗ ನೋಡಿ, ಒಂದು ನಿಮಿಷ ಹೇಳ್ಕೊಡ್ತೀನಿ. ಎ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಏನು ಬರುತ್ತೆ? ಆದರೆ ಇಲ್ಲಿರೋದೇನು? ಮೈನಸ್ಸು. ಇಲ್ಲಿ ಮೈನಸ್ ಹಾಕ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಮೈನಸ್ ಇಂಟು ಮೈನಸ್ ಏನು? ಎ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಇದನ್ನ ಈ ಥರ ಆಲ್ಟ್ರ್ ಮಾಡಿ ಬರ್ಕೋಬೇಕು. ಯಾಕೆ ಹೇಳ್ತೀನಿ, ಸ್ವಲ್ಪ ಪ್ರಾಬ್ಲಮ್ ಟ್ವಿಸ್ಟ್ ಆಗಿದೆ, ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇಂಟು ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಇದನ್ನ ಈ ಥರ ಬರಿಬೋದಾ ಇಲ್ವಾ ಹೇಳಿ ಅಷ್ಟೇ. ಯಾಕೆ ನಾನು ಹೇಳ್ತೀನಿ, ಗಾಬರಿ ಆಗಬೇಡಿ. ಈಗ ಮೈನಸ್ ಎ ಸ್ಕ್ವೇರ್ನ ಕಾಮನ್ ತೊಗೊಳ್ಳಿ. ಯಾವುದನ್ನ ಕಾಮನ್ ತೊಗೋತೀರಾ ಹೇಳಿ? ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಮೈನಸ್ ಎ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಇಲ್ಲೇನು ಉಳಿಯುತ್ತೆ? ಮೈನಸ್ ಎ ಸ್ಕ್ವೇರ್ ಹೋದರೆ ಎಕ್ಸ್ ಸ್ಕ್ವೇರು, ಇಲ್ಲಿ ಎಕ್ಸ್ ಸ್ಕ್ವೇರ್ ಅಲ್ವಾ? ಇಲ್ಲಿ ಎ ಸ್ಕ್ವೇರ್ ಹೋದರೆ ಪೂರ್ತಿ ಇಲ್ಲಿ ಉಳಿಯೋದು. ಇಲ್ಲಿ ಮೈನಸ್ ಎ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಇಲ್ಲಿ ಮೈನಸ್ ಎ ಸ್ಕ್ವೇರ್ಗೆ ಏನು ಮಲ್ಟಿಪ್ಲೈ ಇದೆ? ಇಲ್ಲಿ ಮೈನಸ್ ಎ ಸ್ಕ್ವೇರ್ಗೆ ಏನು ಮಲ್ಟಿಪ್ಲೈ ಇದೆ? ಮೈನಸ್ ಐ ಯು ಎಕ್ಸ್ ಬೈ ಎ ಸ್ಕ್ವೇರ್ ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ನೋಡಿ, ತುಂಬ ಆಲ್ಟ್ರೇಷನ್ ಮಾಡಬೇಕು. ಈ ಪ್ರಾಬ್ಲಮ್ ಕಷ್ಟ ಏನಿಲ್ಲ, ಸ್ವಲ್ಪ ಆಲ್ಟ್ರೇಷನ್ ಹೆಂಗೆ ಅಂತ ಗೊತ್ತಿರಬೇಕಷ್ಟೆ. ಅರ್ಥ ಆಯ್ತಲ್ವಾ? ಈಗೇನು ಮಾಡಬೇಕಂದ್ರೆ ಇಲ್ಲಿ ಎಫ್ ಆಫ್ ಯು ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್. ಇಲ್ಲಿ ಮೈನಸ್ 2ನ ಸೇರಿಸ್ಬೇಕು. ಏನು ಸೇರಿಸ್ಬೇಕು? ಎಕ್ಸ್ನ ಬರ್ಕೋಬೇಕು. ಸ್ಟಾರ್ಟಿಂಗ್ ಏನು ಬರ್ಕೋಬೇಕು? ಎಕ್ಸು. ಈಗ ಎಕ್ಸ್ ಬಿಟ್ಟರೆ ಉಳಿಯೋದೇನು? ಎಕ್ಸ್ ಬಿಟ್ಟರೆ ಇಲ್ಲಿ ಉಳಿಯೋದೇನು ಸೆಕೆಂಡ್ ಟರ್ಮಲ್ಲಿ? ಈ ಫಸ್ಟ್ ಟರ್ಮ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಗ್ತಿದೆಯಲ್ವಾ? -2 ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅರ್ಜೆಂಟ್ಗೆ. ಫಸ್ಟ್ ಎಕ್ಸ್ನ ಬರ್ಕೊಳ್ಳಿ. ಈ ಟರ್ಮಲ್ಲಿ ಎಕ್ಸ್ ಬಿಟ್ಟರೆ ಏನು ಉಳಿಯುತ್ತೆ? ಐ ಯು ಬೈ ಎ ಸ್ಕ್ವೇರ್ ಅಲ್ವಾ? ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಈ ಥರ ನಾನು ಆಲ್ಟ್ರ್ ಮಾಡಿದ್ರೆ ಏನು ಮಾಡಿದ್ರೆ ಇದು ಸೇಮ್ ಬರುತ್ತಾ ಹೇಳಿ? ಇದನ್ನ ಈ ಥರ ಆಲ್ಟ್ರ್ ಮಾಡ್ಬೋದಾ ಇಲ್ವಾ ಹೇಳಿ ಅಷ್ಟೇ. ಈಗ ನೋಡಿ, ಎಕ್ಸ್ ಸ್ಕ್ವೇರ್ ಕರೆಕ್ಟಾ? ಇದೇನಾಗುತ್ತೆ? ಮೈನಸ್ 2x ಎ ಸ್ಕ್ವೇರ್. ಆ ಥರ ಇಲ್ಲ, ಅಲ್ಲಿ ಏನಿದೆ ಇರೋದಲ್ಲಿ? ಬೈ ಎ ಸ್ಕ್ವೇರ್. ಅದಕ್ಕೆ ಏನು ಮಾಡಬೇಕು? ಇದು 2 ಬರೆದ್ರೆ ಇಲ್ಲಿ 2 ಎ ಸ್ಕ್ವೇರ್ ಬರೀಬೇಕು. ಏನು ಸೇರಿಸ್ಬೇಕು ಇಲ್ಲಿ? ಈಗ ನೋಡಿ, 2 ಕ್ಯಾನ್ಸಲ್ಲ. ಏನೇನು ಕ್ಯಾನ್ಸಲು? 2 ಕ್ಯಾನ್ಸಲ್. ಉಳಿಯೋದೇನು? ಎಕ್ಸ್ ಐ ಯು ಬೈ ಎ ಸ್ಕ್ವೇರ್ ಸೇಮೇ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ?
ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ರೀಅರೇಂಜ್ ಮಾಡಿ ಈ ಥರ ಬರ್ಕೋಬೇಕು. ಈಗ ಏನು ಮಾಡಬೇಕಂದ್ರೆ ಇದು ಎ ಸ್ಕ್ವೇರ್ ಇದ್ದಂಗೆ, ಇದು 2ab ಇದ್ದಂಗೆ. ಏನಿದ್ದಂಗೆ? 2ab. ಇದು ಎ, ಇದು ಬಿ. ಈಗ ನಾವು ಏನು ಮಾಡಬೇಕಂದ್ರೆ ಪವರಲ್ಲಿ -a² ಬಿಟ್ಟು a-b² ಥರ ಕ್ರಿಯೇಟ್ ಮಾಡ್ಕೋಬೇಕು ಈ ಪ್ರಾಬ್ಲಮ್ ಮಾಡೋಕ್ಕೆ. ಅರ್ಥ ಆಯ್ತಲ್ವ? ಈಗ ನೆಕ್ಸ್ಟ್ ಏನು ಮಾಡೋಣ ಹೇಳಿ. ಈಗೇನು ಮಾಡಿ, ಇದು ರಬ್ ಮಾಡ್ತೀನಿ, ಸ್ವಲ್ಪ ಲೇಟಾಗಿ ನೀಟಾಗಿ ಮಾಡೋಣ, ಸ್ವಲ್ಪ ಅಬ್ಸರ್ವ್ ಮಾಡಿ. ಎಫ್ ಆಫ್ ಯು ಈಸ್ ಈಕ್ವಲ್ ಟು ಮೈನಸ್ ಹೇಳಿ ಇನ್ಫಿನಿಟಿ ಇ ಪವರ್ -a², ಆಮೇಲೆ x². ಅರ್ಥ ಆಗ್ತಿದೆಯಲ್ವಾ? ಆಮೇಲೆ -2 ಎಕ್ಸ್ನ ಬೇಕಿದ್ರೆ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ, ಆಮೇಲೆ ಇದನ್ನ ಬೇಕಿದ್ರೆ ಇಲ್ಲೇ ಒಂದು ಬ್ರ್ಯಾಕೆಟ್ ಹಾಕ್ಕೊಳ್ಳಿ ಚಿಕ್ಕದು. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಉಳಿಯೋದೇನು? iu/2a². ಈಗ ಬಿನ ಸ್ಕ್ವೇರ್ ಮಾಡಿಬಿಟ್ಟು ಆ್ಯಡ್ ಆ್ಯಂಡ್ ಸಪ್ರೇಟ್ ಮಾಡಿಬಿಡಿ. ಏನು ಮಾಡಬೇಕು? ಇಲ್ಲಿ 2ab ಬಿ ಅಲ್ವಾ, ಇದು ಬಿನ ಸ್ಕ್ವೇರ್ ಮಾಡಿ ಹೇಳಿ. iu/2a² ಮೈನಸ್ iu/2a² ಈ ಥರ ಬರ್ಕೋಬೇಕು. ಅಂದರೆ ಈಗ ಇದು ಕ್ಯಾನ್ಸಲ್ ಆದರೆ ಯಾವುದು? ಇದು ಮತ್ತು ಕ್ಯಾನ್ಸಲ್ ಆದರೆ ಇದೇ ತಾನೇ ಬರೋದು. ಗೊತ್ತಾಗ್ತಿದೆಯಲ್ವ? ಆ ಥರ ಆಲ್ಟ್ರ್ ಮಾಡಬೇಕು. ಸ್ವಲ್ಪ ಕಷ್ಟ ಇದೆ, ಇನ್ನೊಂದು ಸತಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ, ಸರಿನಾ? ಫಸ್ಟ್ ಎಂಡ್ ಮಾಡಿಬಿಡೋಣ. dx ಇದು ಪವರಲ್ಲಿ ಆಗ್ತಾ ಇರೋದಲ್ವ, ಎಲ್ಲನೂ ಎಲ್ಲ ಆಗ್ತಾ ಇರೋದು ಎಲ್ಲಿ? ಪವರಲ್ಲಿ. ಚೇಂಜಸ್ ಮಾಡ್ತಾ ಇರೋದು ನಾವು. ಇಲ್ಲಿ ನೋಡಿ, ಇದು a² ಆಯಿತು. ಈಗ ನಿಮಗೆ ಗೊತ್ತು ಫಾರ್ಮುಲಾ ಹೇಳಿ. a² - 2ab + b² ಅಂದರೆ ಫಾರ್ಮುಲಾ ಏನು? a-b² ಕರೆಕ್ಟ್ ಅಲ್ವಾ? ಹಾಂ. ಈಗ ಎ ಅಂದ್ರೇನು, ಬಿ ಅಂದ್ರೇನು? ಇಲ್ಲಿ ಎಕ್ಸು, ಬಿ ಅಂದರೆ iu/2a². ಗೊತ್ತಾಗ್ತಿದೆಯಲ್ವಾ? ಇದಕ್ಕೆ ಎಕ್ಸ್ ಜಾಗದಲ್ಲಿ ಎ ಜಾಗದಲ್ಲಿ ಎಕ್ಸ್ ಹಾಕಿ, ಬಿ ಜಾಗದಲ್ಲಿ iu/2a² ಹಾಕಿ. ಇದೇನಾಗುತ್ತೆ ಹೇಳಿ? a² ಅಂದರೆ x² ಆಗುತ್ತಾ? -2 × x × iu/2a² ಆಗುತ್ತಾ? ಈ ಥರ ಆಗುತ್ತಾ? ಪ್ಲಸ್ ಬಿ ಅಂದ್ರೇನು? iu/2a² ಆಗುತ್ತಾ? ಇದಾಗುತ್ತಾ? ಅಂದರೆ ಈ 3 ಟರ್ಮ್ ಬದಲು, ಎಷ್ಟು ಟರ್ಮ್ ಬದಲು? 3 ಟರ್ಮ್ ಬದಲು ನಾವು ಏನಂತ ಬರಿಬೋದು? a-b². ಇಲ್ಲಿ ಎ ಅಂದ್ರೇನು? ಎಕ್ಸ್, ಬಿ ಅಂದ್ರೇನು? ಸ್ಕ್ವೇರ್. ಹೇಳಿ ಎಫ್ ಆಫ್ ಯು ಏನಾಗುತ್ತೆ ಈಗ? ಇಂಟೆಗ್ರಲ್ ಆಫ್ ಹೇಳಿ -∞ to ∞ e⁻−a². ಎ ಅಂದ್ರೇನು? x - iu/2a² ಈ 3 ಬದಲು ಇದು ಬರುತ್ತೆ. ಕರೆಕ್ಟ್ ಅಲ್ವಾ? ಉಳಿದಿರೋದೇನೀಗ? -iu/2a² ಉಳಿಯೋದೇನು? dx. ಕರೆಕ್ಟ್ ಅಲ್ವಾ? ಈಗ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಹೇಳಿ ಏನಾಗುತ್ತೆ? ಎಫ್ ಆಫ್ ಯು ಈಸ್ ಈಕ್ವಲ್ ಟು -∞ to ∞ ಹೇಳಿ e⁻−a² ಇಂಟು x - iu/2a² ಮೈನಸ್ ಇಂಟು ಮೈನಸ್ ಪ್ಲಸ್ ಹೇಳಿ a² iu/2a² ಉಳಿಯೋದೇನು? dx. ಕರೆಕ್ಟ್ ಅಲ್ವಾ? ಈಗ ನೋಡಿ, ಈ ಪವರ್ ಇದು ಎಮ್ ಅಂದ್ಕೊಳ್ಳಿ, ಇದು ಎನ್ ಅಂದ್ಕೊಳ್ಳಿ. e⁻m+n ಅಂದ್ರೇನು? ಈಗ ನೋಡಿ, e⁻m+n ಅಂದರೆ e⁻m × e⁻n ಅಂದರೆ ಇದು ಬೇರೆ ಮಾಡ್ಕೊಳ್ಳಿ, ಇದು ಬೇರೆ ಮಾಡ್ಕೊಳ್ಳಿ. ಇಲ್ಲಿ ಎಮ್ ಯಾವುದು? ಇದು ಟೋಟಲ್ಲು, ಇದು ಟೋಟಲ್ ಎಮ್ಮು, ಇದು ಎನ್ನು. ಬೇರೆ ಮಾಡ್ಕೊಳ್ಳಿ. ಹೇಳಿ ಏನಾಗುತ್ತೆ? ಎಫ್ ಆಫ್ ಯು ಈಸ್ ಈಕ್ವಲ್ ಟು -∞ ಹೇಳಿ e⁻−a² ಇಂಟು x - iu/2a² ಇಂಟು e⁻a² ಇಂಟು iu/2a² ಇಂಟು
ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ ಇಂಟಿಗ್ರೇಟ್ ಮಾಡ್ತಾ ಇರೋದು ಯಾವುದರಿಂದ ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸು. ಅರ್ಥ ಆಗ್ತದೆ? ಅದಕ್ಕೆ ಇದನ್ನ ಆಚೆ ತಗೋಬಿಡಿ. ಹೇಳಿ ಏನಾಗುತ್ತೆ? ಎಫ್ ಆಫ್ ಯು ಇ ಪವರ್ ಎ ಸ್ಕ್ವೇರ್ ಐ ಯು ಬೈ 2a ಸ್ಕ್ವೇರ್ ಹೋಲ್ ಸ್ಕ್ವೇರ್. ಲಿಮಿಟ್ ಏನು? ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಮೈನಸ್ ಐ ಯು ಬೈ 2a ಸ್ಕ್ವೇರ್ ಹೋಲ್ ಸ್ಕ್ವೇರ್. ಏನು ಬರುತ್ತೆ? ಟಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಇದನ್ನ ಟಿ ಅಂತ ತಗೊಳ್ಳಿ. ಲೆಟ್ ಹೇಳಿ ಎಕ್ಸ್ ಮೈನಸ್ ಐ ಯು ಬೈ 2a ಸ್ಕ್ವೇರ್. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ನೋಡಿ. ಇಲ್ಲಿ ಆ್ಯಕ್ಚುಲಾಗಿ ಟಿ ಯಾವ್ದು ತೊಗೊಳ್ಳಿ ಅಂದರೆ ಎ ಇಂಟು ಏನಂತ ತೊಗೋತೀರಾ ಹೇಳಿ? ಎ ಇಂಟು ಎಕ್ಸ್ ಮೈನಸ್ ಐ ಯು ಬೈ 2a ಸ್ಕ್ವೇರ್ ತೊಗೊಳ್ಳಿ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ? ಡಿ ಟಿ ಬೈ ಡಿ ಎಕ್ಸ್ ಮಾಡಿದಾಗ ಎ ಇಂಟು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1 ಮೈನಸ್ ಇದಕ್ಕೆ ಎಕ್ಸ್ ಇಲ್ಲ ಅಂದರೆ 0. ಡಿ ಟಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎ ಅಥವಾ ಡಿ ಟಿ ಇಸ್ ಈಕ್ವಲ್ ಟು ಏನು? ಎ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಹೇಳಿ ಡಿ ಟಿ ಇಸ್ ಈಕ್ವಲ್ ಟು ಏನಾಯಿತು? ಅಥವಾ ಒಂದು ಸ್ಟೆಪ್ ಜಾಸ್ತಿ ಬರ್ಬಿಡೋಣ. ಹೇಳಿ ಡಿ ಟಿ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನು? ಎ ಇಂಟು 1 ಮೈನಸ್ 0 ಅಂದರೆ ಏನೇ ಬರೋದಲ್ವಾ? ಅಂದರೆ ಡಿ ಎಕ್ಸ್ ಅಂದರೆ ಏನಾಗುತ್ತೆ? 1/a ಡಿ ಟಿ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಲಿಮಿಟ್ಸ್ ಏನಾಗುತ್ತೆ? ಎಕ್ಸು ಇನ್ಫಿನಿಟಿ ಇದ್ದರೆ ಟಿ ಆಲ್ಸೋ ಇನ್ಫಿನಿಟಿ. ವೆನ್ ಎಕ್ಸ್ ಈಸ್ ಟಿ ಆಲ್ಸೋ ಇನ್ಫಿನಿಟಿ ಆ್ಯಂಡ್ ವೆನ್ ಎಕ್ಸ್ ಈಸ್ ಮೈನಸ್ ಇನ್ಫಿನಿಟಿ ಟಿ ಆಲ್ಸೋ ಮೈನಸ್ ಇನ್ಫಿನಿಟಿ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ? ಈಗ ಇದೇನಾಗುತ್ತೆ ಹೇಳಿ? ಎಫ್ ಆಫ್ ಯು ಇಸ್ ಈಕ್ವಲ್ ಟು ಇ ಪವರ್, ಸ್ವಲ್ಪ ನೀಟಾಗಿ ಬರೋಣ. ಹೇಳಿ ಎಫ್ ಆಫ್ ಯು ಇಸ್ ಈಕ್ವಲ್ ಟು ಇ ಪವರ್ ಎ ಸ್ಕ್ವೇರ್. ಇಲ್ಲೇನಾಗುತ್ತೆ? ಐ ಯು ಬೈ 2a ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ ಇದು? ಐ ಸ್ಕ್ವೇರ್ ಆಗುತ್ತೆ. ಫಸ್ಟು ಏನಾಗುತ್ತೆ ಇದು? ಯು ಸ್ಕ್ವೇರ್ ಬೈ 2 ಸ್ಕ್ವೇರ್ ಅಂದರೆ ಏನು? ಇದು ಎ ಪವರ್ 4 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನಾಗುತ್ತೆ ಹೇಳಿ? ಇಂಟೆಗ್ರಲ್ ಇದು ಲಿಮಿಟ್ ಹೆಂಗಿದೆ ಹಂಗೆ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇ ಪವರ್ ಮೈನಸ್ ಇಲ್ಲಿ ನೋಡಿ ಟಿ ಬದಲು ಏನಂತ ತೊಗೊಂಡಿರೋದು ನಾನು? ಅಲ್ಲಲ್ಲ, ಟಿ ಏನು ತೊಗೊಂಡಿರೋದು? ಎ ಇಂಟು ಎಕ್ಸ್ ಮೈನಸ್ ಐ ಯು ಬೈ 2a ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಇಲ್ಲಿ ಎ ಸ್ಕ್ವೇರ್ ಇದು ಸ್ಕ್ವೇರಿಂಗ್ ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ? ಟಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಐ ಯು ಬೈ 2a ಸ್ಕ್ವೇರ್ ಹೋಲ್ ಸ್ಕ್ವೇರ್. ಅಂದರೆ ಈ ಎ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ ಐ ಯು ಬೈ 2a ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬದಲು ನಾವು ಬರೀ ಟಿ ಸ್ಕ್ವೇರ್ ಬರೀಬೋದು. ಹೇಳಿ ಇ ಪವರ್ ಮೈನಸ್ ಟಿ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಈಗ ಇದು ಗೊತ್ತಾಯ್ತಲ್ವಾ? ಡಿ ಎಕ್ಸ್ ಬದಲು ಏನು ಬರುತ್ತೆ? ಇಲ್ಲಲ್ಲ, 1/a ಡಿ ಟಿ. 1/a ಡಿ ಟಿ. ಈಗ ಹೇಳಿ ಎಫ್ ಆಫ್ ಯು ಏನಾಯಿತು? ಯಾವುದು? ಹಾಂ, ಅದೇ ಎಕ್ಸ್ ಇನ್ಫಿನಿಟಿ ಇದ್ದಾಗ ಟಿನೂ ಇನ್ಫಿನಿಟಿ, ಎಕ್ಸ್ ಮೈನಸ್ ಇನ್ಫಿನಿಟಿ ಇದ್ದಾಗ ಟಿನೂ ಮೈನಸ್ ಇನ್ಫಿನಿಟಿ. ಅದು ಬರೆದ್ರೆ ಸಾಕು. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕಂದ್ರೆ ನೀವು ಈಗ ನೋಡಿ ಇಲ್ಲಿ ಎ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಉಳಿಯೋದೇನು? ಎ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಉಳಿಯೋದೇನು? ಇ ಪವರ್ ಐ ಸ್ಕ್ವೇರ್ ಅಂದ್ರೇನು? -1. ಹೇಳಿ ಎ ಸ್ಕ್ವೇರ್ ಹೋದರೆ ಇಲ್ಲಿ -1 ಯು ಸ್ಕ್ವೇರ್ ಡಿವೈಡ್ ಬೈ 4a ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಈ ಎನ ಡಿವೈಡ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸ್ಟೆಪ್ ಜಾಸ್ತಿ ನೀಟಾಗಿ ಬರೀತೀನಿ ನೋಡಿ. 1/a ಆಚೆ ತೊಗೊಳ್ಳಿ ಫಸ್ಟು. ಹೇಳಿ 1/a
ಆಚೆ ತೊಗೊಳ್ಳಿ. ಇ ಪವರ್ ಎ ಸ್ಕ್ವೇರ್ನ ಬಿಟ್ಬಿಡಿ, ಉಳಿಯೋದೇನು ಮೈನಸ್ ಯು ಸ್ಕ್ವೇರ್ ಬೈ 4a². ಕರೆಕ್ಟ್ ಅಲ್ವಾ? ಎ ಪವರ್ 4ಅಲ್ಲಿ ಎ ಸ್ಕ್ವೇರ್ ಹೋದರೆ ಎ ಸ್ಕ್ವೇರ್ ಮಾತ್ರ ಉಳಿಯುತ್ತೆ, ಈ ಎ ಸ್ಕ್ವೇರ್ ಹೋಗುತ್ತೆ, ಐ ಸ್ಕ್ವೇರ್ ಬದಲು ಮೈನಸ್ ಬರುತ್ತೆ. ಈಗ ಉಳಿಯೋದೇನು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇ ಪವರ್ ಮೈನಸ್ ಟಿ ಸ್ಕ್ವೇರ್ ಡಿ ಟಿ. ಆಮೇಲೆ ವಿ ನೋ ದಟ್ ಈಗ ನಾವು ಆಲ್ರೆಡಿ ಇದನ್ನ ಮಾಡಿರ್ತೀವಿ, ಗೊತ್ತಾಗ್ತಿದೆಯಲ್ವಾ? ಇಂಟೆಗ್ರಲ್ ಆಫ್ ಮೈನಸ್ ಟಿ ಸ್ಕ್ವೇರ್ ಡಿ ಟಿ ಅಂದ್ರೇನು? ಫಾರ್ಮುಲಾ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇ ಪವರ್ ಮೈನಸ್ ಟಿ ಸ್ಕ್ವೇರ್ ಡಿ ಟಿ ಅಂದರೆ √π. ಏನಿದು ನಕ್ಕ ಇಟ್ಕೊಳ್ಳಿ, ಇದು ಫಾರ್ಮುಲಾ ಅಂದ್ಕೊಳ್ಳಿ, ಆಲ್ರೆಡಿ ಮಾಡಿರ್ತೀವಿ ನಾವು ಪ್ರಾಬ್ಲಮ್ಮು. ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಇ ಪವರ್ ಮೈನಸ್ ಟಿ ಸ್ಕ್ವೇರ್ ಡಿ ಟಿ ಬಂದರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನು? √π. ಇದ್ರ ಬದಲು √π ಹಾಕಿ, ಏನಾಗುತ್ತೆ ಈಗ? ಎಫ್ ಆಫ್ ಯು √π ಬೈ ಎ ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 4a². ಫೈನಲ್ ಆನ್ಸರ್ ಗೊತ್ತಾಗ್ತಿದೆಯಲ್ವಾ? ಅವರು ಈಗ ಏನು ಕೇಳಿದ್ದಾರೆ? ಎಕ್ಸ್ಟ್ರಾ ಹೇಳಿ, ಏನು ಕೇಳಿದ್ದಾರೆ ಎಕ್ಸ್ಟ್ರಾ? ಇದು ಬಂದು ಇ ಪವರ್ ಮೈನಸ್, ಗೊತ್ತಾಗ್ತಿದೆಯಲ್ವಾ? ಇದು ಎಫ್ ಆಫ್ ಯು ಅಂದರೆ ಏನು? ಎಫ್ ಆಫ್ ಯು ಅಂದ್ರೇನು? ಹಾಂ, ಎಫ್ ಆಫ್ ಇ ಪವರ್ ಮೈನಸ್ a²x². ಅರ್ಥ ಆಗ್ತಿದೆಯಲ್ವ? ಈಸ್ ಈಕ್ವಲ್ ಟು ಏನು? ಎ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಮೈನಸ್ a² ಬೈ x² ಬಂದು ಅರ್ಥ ಆಗ್ತಿದೆಯಲ್ವ? √π ಬೈ ಎ ಇ ಪವರ್ ಮೈನಸ್ u² ಬೈ 4a². ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲಿ ನಮಗೆ ಬೇಕಾಗಿರೋದೇನು? ಇ ಟು ದಿ ಪವರ್ ಆಫ್ ಮೈನಸ್ x² ಬೈ 2. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಸಾರಿ ಇದು a²x² ಅಲ್ವಾ? ಇದೇನಿದು? ಇ ಪವರ್ ಮೈನಸ್ a²x², ಇ ಪವರ್ ಮೈನಸ್ a²x². ಈಗ ಹೇಳಿ ನೀವೇ, ನಮಗೆ ಈಗ a² ಜಾಗದಲ್ಲಿ ಏನು ಹಾಕಿದ್ರೆ ಇಲ್ಲಿ x² ಬೈ 2 ಆಗುತ್ತೆ. ಲೆಟ್ a² ಈಸ್ ಈಕ್ವಲ್ ಟು ಏನು? ಈಗ ನೋಡಿ, ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಮೈನಸ್ a²x² ತಾನೇ ಇದು, ಗೊತ್ತಾಗ್ತಿದೆಯಲ್ವಾ? ಈಗ ಮಾಡಿರೋದು ಆನ್ಸರ್ ಯಾವುದು? ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಮೈನಸ್ a²x². ಅರ್ಥ ಆಗ್ತಿದೆಯಲ್ವಾ? ಈಗ ಬೇಕಾಗಿರೋದೇನು ನಮಗೆ? ಹೆನ್ಸ್ ಡೆಡ್ಯೂಸ್ ಇ ಪವರ್ ಮೈನಸ್ x² ಬೈ 2. x² ಆಲ್ರೆಡಿ ಇದೆ, a² ಜಾಗದಲ್ಲಿ ಏನು ಬಂದರೆ ಅದು x² ಬೈ 2 ಆಗುತ್ತೆ. ವೆರಿ ಗುಡ್. a² ಜಾಗದಲ್ಲಿ 1/2 ಹಾಕ್ಕೋಬೇಕು. 1/2 ಹಾಕಿದ್ರೆ x² ಬೈ 2 ಆಗಿಬಿಡುತ್ತೆ. ಇಂಪ್ಲೈಸ್ ಎ ಏನಾಗುತ್ತೆ? ಇದು ರೂಟ್ ಆಫ್ 1/2 ಅಂದರೆ 1/√2. ದೇರ್ ಫೋರ್ ಹೇಳಿ, ಎಫ್ ಆಫ್ ಇ ಪವರ್ ಮೈನಸ್ a² ಅಂದರೆ a² ಜಾಗದಲ್ಲಿ 1/2 ಹಾಕಿದ್ರೆ ಇ ಪವರ್ ಮೈನಸ್ x² ಬೈ 2 ಈಸ್ ಈಕ್ವಲ್ ಟು ಏನಾಗುತ್ತೆ? √π ಬೈ 1/√2. ಅರ್ಥ ಆಗ್ತಿದೆಯಲ್ವಾ? ಇ ಪವರ್ ಮೈನಸ್ u² ಬೈ 4. a² ಅಂದರೆ ಏನು? 4 ಇಂಟು 1/2. ಗೊತ್ತಾಗ್ತಿದೆಯಲ್ವಾ? 4 ಇಂಟು 1/2. ಈಗ ಫೈನಲ್ ಆನ್ಸರ್ ಏನಾಗುತ್ತೆ? ಈಸ್ ಈಕ್ವಲ್ ಟು ಹೇಳಿ, ಎಫ್ ಆಫ್ ಇ ಪವರ್ ಮೈನಸ್ x² ಬೈ 2 ಈಸ್ ಈಕ್ವಲ್ ಟು, ಈ √2 ಇಲ್ಲಿ ಮಲ್ಟಿಪ್ಲೈ ಆದರೆ √2 √π ಆಗುತ್ತೆ ಅಲ್ವಾ? ಏನಾಗುತ್ತೆ ಅದು? √2 √π ಆಗುತ್ತೆ, ಅಥವಾ ರೂಟ್ ಆಫ್ 2π ಆಗುತ್ತೆ. ಇದೇನಾಗುತ್ತೆ? ಇ ಪವರ್ ಮೈನಸ್ u² ಬೈ 2 ಆಗುತ್ತೆ. ನೋಡಿ, ಇಲ್ಲಿ a² ಜಾಗದಲ್ಲಿ 1/2 ಹಾಕಿ, a² ಜಾಗದಲ್ಲಿ 1/2. a² ಎಲ್ಲಿದೆ? ಇ ಪವರ್ ಮೈನಸ್ 1/2 ಇಂಟು x² ಅಂದರೆ ಮೈನಸ್ x² ಬೈ 2 ಆಗುತ್ತೆ. ಮತ್ತು ಎ ಜಾಗದಲ್ಲಿ 1/√2 ಆಗಬೇಕು. ಯಾಕೆ ಹೇಳಿ? a² 1/2 ಅಂದರೆ a² ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ ಅಂದರೆ 1 ಅಂದರೆ 1, ಸ್ಕ್ವೇರ್ ರೂಟ್ ಆಫ್ 2 ಅಂದರೆ √2. ಇಲ್ಲಿ 1/√2 ಬೈ 1/√2 ಆಗುತ್ತೆ. ಇ ಪವರ್ ಮೈನಸ್ u² ಬೈ 4 ಇಂಟು a² ಅಂದರೆ ಏನು? a² ಅಂದರೆ 1/2 ತಾನೆ.
ಈಗ ನೋಡಿ 4 × 1/2 ಏನಾಗುತ್ತೆ? 2 ಬರುತ್ತೆ. ಕರೆಕ್ಟ್ ಅಲ್ವಾ? ಈಗ ನೋಡಿ, ಇದು ಈ ಥರ ಇದೆ, ಇದು ಈ ಥರ ಇದೆ. ಆನ್ಸರ್ ನೋಡಿ ಹೆಂಗಿದೆ? √2√π e ಪವರ್ ಮೈನಸ್, ಸ್ವಲ್ಪ ನೀಟಾಗಿ ಬರೀತೀನಿ, ಇಲ್ಲೇನಿದೆ ಆನ್ಸರು? -u²/2. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಎಕ್ಸ್ ಬದಲು ಯು ಹಾಕಿ, ಎಕ್ಸ್ ಬದಲು ಯು ಹಾಕಿ, ಅದು ಆನ್ಸರ್ ಬರುತ್ತೆ ಅಲ್ವಾ? e ಪವರ್ -x²/2ಗೆ ಆನ್ಸರ್ ಏನು? e ಪವರ್ -u²/2. ಅದಕ್ಕೆ ಸೆಲ್ಫ್ ರೆಸಿಪ್ರೋಕಲ್ ಅಂತ ಹೇಳ್ತೀವಿ. ಏನಂತೀವಿ? ಅಂದರೆ ಇಲ್ಲಿ e ಪವರ್ -x²/2ಗೆ ಆನ್ಸರ್ ಏನು ಬರಬೇಕು? e ಪವರ್ -u²/2 ಜೊತೆಗೆ ಕಾನ್ಸ್ಟೆಂಟ್ ಬಂದರೆ ನಡೆಯುತ್ತೆ. 4 × 1/2 ಅಂದ್ರೇನು? ನಾವು -u²/2 ಇದು, ಇದನ್ನ ಈ ಥರನೇ ಬರ್ಕೊಡ್ತೀವಿ. ಕರೆಕ್ಟಾ? ಈಗ ಏನಂತ ಹೇಳ್ಬೋದು? ದೇರ್ ಫಾರ್ e ಪವರ್ -x/2 ಇಸ್ ಸೆಲ್ಫ್ ರೆಸಿಪ್ರೋಕಲ್ ಇನ್ ರೆಸ್ಪೆಕ್ಟ್ ಆಫ್ ದ ಕಾಂಪ್ಲೆಕ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್. ಈ ಸೆಂಟೆನ್ಸ್ನ ಬರ್ಕೋತೀರಲ್ವಾ? ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವುದು? ಇದೆಲ್ಲ ಹೇಳ್ತೀನಿ. ಇದು ನೋಡಿ, ಈಗ ಆಲ್ಟ್ರು ಮಾಡೋ ರೀಸನ್ ಏನಂದರೆ, ಈಗ ನೋಡಿ e ಪವರ್ -a²x² ಇದೆ, ಇಲ್ಲಿ ಏನಿದೆ? e ಪವರ್ iux ಇದೆ. ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಂದ್ರೇ a - b ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ತರಿಸ್ಬೇಕು. ಇಲ್ಲಿ x² ಇರೋದ್ರಿಂದ t² ತರಿಸ್ಬೇಕು. ಯಾಕಂದರೆ ನಮಗೆ ಫಾರ್ಮುಲಾ e ಪವರ್ -t² ಏನು? √π ಅಂತ ಗೊತ್ತು. ಅಲ್ಲಿ ಗಂಟ ನೀವು ತರಿಸ್ಬೇಕು. ಅರ್ಥ ಆಗ್ತಿಲ್ಲ? ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಈಗ ಫಸ್ಟ್ ಏನು ಮಾಡಬೇಕು? ಫೈಂಡ್ ದ ಕಾಂಪ್ಲೆಕ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಏನಿರೋದು ಕ್ವಶನ್ನು? e ಪವರ್ -a²x². ಅರ್ಥ ಆಗ್ತಿದೆಯಲ್ವಾ? ಹೇಳಿ, ಎಫ್ ಆಫ್ ಯು ಅಂದರೆ ಏನು ಫಾರ್ಮುಲಾ? e ಪವರ್, ಇಲ್ಲಿ ಹೇಳಿ, ಎಫ್ ಆಫ್ ಯು ಅಂದ್ರೇನು? -∞ ಎಫ್ ಆಫ್ ಎಕ್ಸ್ e ಪವರ್ x dx. ಎಫ್ ಆಫ್ ಎಕ್ಸ್ ಅಂದರೆ e ಪವರ್ -a²x² e ಪವರ್ iux dx. ಇಲ್ಲಿ -∞ ಟು ∞ e ಪವರ್ ಮೈನಸ್, ಈಗ ನೋಡಿ ಇಲ್ಲಿ ಬೇಸ್ ಸೇಮ್ ಇದ್ದರೆ ಪವರ್ನ ಏನು ಮಾಡ್ಬೋದು? ಆ್ಯಡ್ ಮಾಡ್ಬೋದು. -a²x² ಪ್ಲಸ್ iux dx. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, -∞ ಟು ∞. ಈಗ ನೋಡಿ, ಇಲ್ಲಿ -a² ಇದೆ, ಇಲ್ಲೂ -a² ತರಿಸ್ಕೋಬೇಕು. ಅದಕ್ಕೆ ಏನು ಮಾಡಬೇಕು? ಮೈನಸ್ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, -iux ಆಗುತ್ತೆ, ಡಿವೈಡ್/a² ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈ a² ಕ್ಯಾನ್ಸಲ್ ಆದರೆ -∗- ಪ್ಲಸ್ iux ಆಗುತ್ತೆ. ಈಗ ಫಸ್ಟು -a² ಕಾಮನ್ ತೊಗೊಳ್ಳಿ. ಇದು ಪವರಲ್ಲೇ ಎಲ್ಲ ಮಾಡಬೇಕು. ಈಗ -a² ಕಾಮನ್ ತೊಗೊಂಡ್ರೆ -a²ಗೆ ಮಲ್ಟಿಪ್ಲೈ ಇರೋದು ಯಾವುದು? x² ಫಸ್ಟ್ ಬರ್ಕೊಳ್ಳಿ. -a²ಗೆ ಮಲ್ಟಿಪ್ಲೈ ಆಗಿರೋದು ಯಾವುದು? ಆಮೇಲೆ -iux/a² ಬರ್ಕೊಳ್ಳಿ dx. ಇದನ್ನ 2ab ಫಾರ್ಮಲ್ಲಿ ಬರ್ಸ್ಕೋಬೇಕು. x² - 2 × ಫಸ್ಟ್ x ಬರ್ಕೊಳ್ಳಿ, iu/2 ಇಲ್ಲಿ ಬರ್ದಿರೋದ್ರಿಂದ 2ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, 2a² dx. ಈಗ ಇದು a² ಆಯಿತು, ಇದು -2ab ಆಯಿತು. ನಾವು b² ತರಿಸ್ಕೋಬೇಕು. ಅದಕ್ಕೆ b ಅಂದರೆ ಯಾವುದು? 2a². ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ. iu/2a² ಹೋಲ್ ಸ್ಕ್ವೇರ್ ಮಾಡಿ ಒಂದು ಸತಿ ಪ್ಲಸ್ ಬರಿಬೇಕು, ಇನ್ನೊಂದು ಸತಿ ಮೈನಸ್ ಬರಿಬೇಕು. ಆಮೇಲೆ ಇದು a² - 2ab + b² ಅಂದರೆ a - b ಹೋಲ್ ಸ್ಕ್ವೇರ್. ಗೊತ್ತಾಗ್ತಿದೆಯಲ್ವಾ? x - iu/2a² ಹೋಲ್ ಸ್ಕ್ವೇರ್ ಮೈನಸ್ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ ಇಂಟು dx. ಇದು ನೋಡಿ, -a² ಇದಕ್ಕೂ ಮಲ್ಟಿಪ್ಲೈ ಮಾಡಿ, ಇದಕ್ಕೂ ಮಲ್ಟಿಪ್ಲೈ ಮಾಡಿ, ಏನಾಗುತ್ತೆ? -a² × x - iu/2a² ಮೈನಸ್ ಇಂಟು ಮೈನಸ್ ಪ್ಲಸ್ a² × iu/2a² ಹೋಲ್ ಸ್ಕ್ವೇರ್ dx. ಈಗ e ಪವರ್ ಮೈನಸ್ ಇದನ್ನ ಬೇರೆ ಬೇರೆ e ಪವರ್ ಇದಕ್ಕೂ ಹಾಕ್ಕೊಳ್ಳಿ, e ಪವರ್ ಇದಕ್ಕೂ ಹಾಕ್ಕೊಳ್ಳಿ. ಯಾಕಂದರೆ e ಪವರ್ m+n ಅಂದರೆ e ಪವರ್ m × e ಪವರ್ n. ಗೊತ್ತಾಗ್ತಿದೆಯಲ್ವಾ? ಆ ಥರ ಮಾಡಿದ್ಮೇಲೆ ಇದನ್ನ ಆಚೆ ಬರ್ಕೊಳ್ಳಿ. ಯಾಕಂದರೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾರೆ, ಇದರಿಂದ ಇದು ಕಾನ್ಸ್ಟೆಂಟು. ಗೊತ್ತಾಗ್ತಿದೆಯಲ್ವ? ಅದನ್ನ ಆಚೆ ತೊಗೋಬೇಕು. ನೆಕ್ಸ್ಟ್ ಹೇಳಿ, e ಪವರ್ -a² × x - iu/2a² ಹೋಲ್ ಸ್ಕ್ವೇರ್ dx. ಇಲ್ಲೇನು ಮಾಡಬೇಕು? ಲೆಟ್ ಟಿ ಅಂದ್ರೇನು? a ಇಂಟು ಇದನ್ನ a ಇಂಟು ತೊಗೋಬೇಕು ನೀವು ಟಿಗೆ, a ಇಂಟು x - iu/2a². ಅವಾಗ dt/dx ಏನಾಗುತ್ತೆ? a ಆಗುತ್ತೆ. dxನ ಫೈಂಡ್ ಮಾಡ್ಬಿಡಿ, 1/a dt. ಈಗ ವೆನ್ x is infinite t also infinity and when x is -∞ t also -∞ ಅಂತ ಬರ್ಕೊಳ್ಳಿ. ಎಫ್ ಆಫ್ ಯು ಈಸ್ ಈಕ್ವಲ್ ಟು ಏನು? e ಪವರ್ a², ಐನ ಸ್ಕ್ವೇರ್ ಮಾಡಿ, i² u² 2² ಅಂದರೆ 4,
ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ ಎ ಪವರ್ 4. ಇಲ್ಲಿ ಮೈನಸ್ ಹಂಗೆ ಇರಲಿ, ಎ ಸ್ಕ್ವೇರ್ ಎಕ್ಸ್ ಮೈನಸ್ ಐ ಯು 2a ಹೋಲ್ ಸ್ಕ್ವೇರ್ ಅಂದರೆ ಇದು ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ಎ ಸ್ಕ್ವೇರ್ ಎಕ್ಸ್ ಮೈನಸ್ ಐ ಯು ಬೈ 2a ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬದಲು ಟಿ ಸ್ಕ್ವೇರ್ ಅಂತ ಬರಿಬೋದು ಫುಲ್ಲು. ಇ ಪವರ್ ಮೈನಸ್ ಇದು ಫುಲ್ ಟಿ ಸ್ಕ್ವೇರ್ ಆಗುತ್ತೆ. ಆಮೇಲೆ ಡಿ ಎಕ್ಸ್ ಅಂದರೆ ಏನು, 1/a ಡಿ ಟಿ. ಈಗ 1/a ಆಚೆ ತೊಗೊಳ್ಳಿ, ಇಲ್ಲಿ ಎ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಐ ಸ್ಕ್ವೇರ್ ಬದಲು -1 ಬರೆದ್ರೆ ಏನಾಗುತ್ತೆ, ಇದು ಮೈನಸ್ ಯು ಸ್ಕ್ವೇರ್ ಬೈ 4a ಸ್ಕ್ವೇರ್ ಆಗುತ್ತೆ. ಇ ಪವರ್ ಮೈನಸ್ ಟಿ ಸ್ಕ್ವೇರ್ ಡಿ ಟಿ. ಇಂಟಗ್ರಲ್ ಆಫ್ ಇದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ, √π. ಇದ್ರ ಬದಲು √π ಬರ್ಕೊಂಡ್ರೆ √π/a ಆಗುತ್ತೆ ಎಫ್ ಆಫ್ ಯು. √π/a ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 4a ಸ್ಕ್ವೇರ್. ಇದು ಬಂದು 4a ಟ್ರಾನ್ಸ್ಫಾರ್ಮ್ ಆಫ್ ಏನು, ಇದು ಇದನ್ನ ಬರೆದಾಗ ಈ ಥರ ಸ್ಕ್ವೇರ್ ಬ್ರ್ಯಾಕೆಟ್ ಬರೀರಿ. ಏನು ಬರೀತೀರಾ, ಸ್ಕ್ವೇರ್ ಬರೀರಿ, ಸರಿನಾ. ರೌಂಡ್ ಬರೆದ್ರು ಏನೂ ಪ್ರಾಬ್ಲಮ್ ಇಲ್ಲ, ಸ್ಕ್ವೇರ್ ಬರೀ. ಅರ್ಥ ಆಗ್ತಿದೆಯಲ್ವಾ. ಇದು 4a ಟ್ರಾನ್ಸ್ಫಾರ್ಮ್ ಆಫ್ ಯಾವುದು, ಇ ಪವರ್ ಮೈನಸ್ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್. ನಮಗೆ ಬೇಕಾಗಿರೋದೇನು, ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2. ಎ ಸ್ಕ್ವೇರ್ ಜಾಗದಲ್ಲಿ ಏನು ಹಾಕ್ಕೋಬೇಕು, 1/2 ಹಾಕಿದ್ರೆ ಸಿಗ್ಬಿಡುತ್ತೆ. ಎ ಸ್ಕ್ವೇರ್ ಜಾಗದಲ್ಲಿ 1/2 ಹಾಕಿದ್ರೆ ಏನಾಗುತ್ತೆ, ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 1/2 ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಬೈ 2 ಆಗುತ್ತೆ. ಈಸ್ ಈಕ್ವಲ್ ಟು √π. ಎ ಏನಾಗುತ್ತೆ, 1/√2 ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 4 ಇಂಟು ಎ ಸ್ಕ್ವೇರ್ ಅಂದರೆ 1/2. 2 1 ಜಾ 2 2 ಜಾ ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 2 ಆಗುತ್ತೆ. ಇದು √π/1/√2 ಅಂದರೆ √2π ಆಗುತ್ತೆ. ಇಲ್ಲೇ ಗೊತ್ತಾಗುತ್ತೆ ನಿಮಗೆ, ಎಕ್ಸ್ ಜಾಗದಲ್ಲಿ ಯು ಹಾಕಿದ್ರೆ ಸೇಮ್ ಅದು ಏನು ಬರುತ್ತೆ ಅದೇ ಇಲ್ಲಿರುತ್ತೆ ರೈಟಲ್ಲಿ. ಅದಕ್ಕೆ ನಾವೇನಂತೀವಿ, ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಈಸ್ ಸೆಲ್ಫ್ ರೆಸಿಪ್ರೋಕಲ್ ಇನ್ ರೆಸ್ಪೆಕ್ಟ್ ಆಫ್ ದ ಕಾಂಪ್ಲೆಕ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಂತ ಲಾಸ್ಟಲ್ಲಿ ಬರ್ಕೋತೀರಲ್ವಾ, ಅಥವಾ ಬರೀಬೇಕಾ ನಾನು. ಥ್ಯಾಂಕ್ ಯು.